ಬಾಬಾ ಬಾಬಾ ಬಂದ್ಯ ರುದ್ರ ಬಾ ಇಷ್ಟು ಬೇಗ ಬಂದ್ಯಾ ಬರಲೇಬೇಕು ನೀನು ಈ ಭೈರವನ ಹತ್ರ ನೀನು ಬರಲೇಬೇಕು ಬಾ 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 ಬಾಬಾ ಯಾರು ನೀನು ಬಾಬಾ ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನಾನು ರುದ್ರ ಬಾಬಾ. ಓಹೋ ಅದೇನು ನಮ್ಮತ್ತ ನಿನ್ನ ಚಿತ್ತ ಹಂಗಿಸ್ಬೇಡಿ ಬಾಬಾ, ತಪ್ಪಾಗಿದೆ. ಸೋತ್ ಬಂದಿದ್ಯಾ ಅಲ್ವಾ? ಸೋತಾಗ ಮಾತ್ರ ಈ ಭೈರವ ನೆನಪಾಗ್ತಾನೆ. ಇಷ್ಟು ದಿನ ನೆನಪಾಗ್ಲಿಲ್ಲ ಅಲ್ವಾ? ಬಾಬಾ ನಿಮಗೆ ಕೋಪ ಬಂದಿದೆ ಅಂತ ಗೊತ್ತು, ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ಕ್ಷಮೆ? ತಪ್ಪು ಮಾಡೋಷ್ಟು ಸುಲಭ ಅಲ್ಲ ಕ್ಷಮೆ ನೀಡೋದು. ಬಾಬಾ ಬಾಬಾ ಕ್ಷಮೆ ಕೇಳೋದು ಸುಲಭ, ಆದ್ರೆ ಕ್ಷಮಿಸೋದು ಕಷ್ಟ ರುದ್ರ. ಹೋಗ್ತಾ ಇರು, ನಾನು ಧ್ಯಾನಕ್ಕೆ ಕೂರ್ಬೇಕು. ಇಲ್ಲ ಬಾಬಾ, ದಯವಿಟ್ಟು ನನ್ನ ಕ್ಷಮಿಸಲ್ಲ ಅಂತ ಮಾತ್ರ ಹೇಳಬೇಡಿ. ಅವತ್ತು ನನ್ನ ಬುದ್ಧಿಗೆ ಮಂಕವದಿತ್ತು, ನಿಮ್ಮನ್ನು ಧಿಕ್ಕರಿಸಿ ದೂರ ಆದೆ. ಹೋದ್ಮೇಲೆ ಗೊತ್ತಾಯಿತು ನಿಮ್ಮ ಶಕ್ತಿ ಏನು ಅಂತ. ನಾನೇನೇನು ಕಳ್ಕೊಂಡೆ ಅಂತ ಅರ್ಥ ಆಯಿತು. ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಬಾಬಾ, ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನನಗೆ ಯಾವ ಶಿಕ್ಷೆ ಬೇಕಿದ್ರೂ ಕೊಡಿ ಬಾಬಾ, ಆದರೆ ದಯವಿಟ್ಟು ನನ್ನ ಕ್ಷಮಿಸಲ್ಲ ಅಂತ ಮಾತ್ರ ಹೇಳಬೇಡಿ. ನಿನ್ನಂಥ ಕ್ಷುಲ್ಲಕನಿಗೆ ಕ್ಷಮಿಸಿ ನನಗೇನು ಆಗಬೇಕಾಗಿಲ್ಲ. ಅಥವಾ ನೀನು ನನ್ನನ್ನು ಧಿಕ್ಕರಿಸಿ ಅವಮಾನ ಮಾಡಿ ಹೋಗಿದ್ದ ಮಾತ್ರಕ್ಕೆ ಈ ಭೈರವನ ಬೆಲೆ ಕಡಿಮೆನೂ ಕೂಡ ಆಗಲ್ಲ. ಸುಮ್ಮನೆ ನನ್ನ ಸಮಯನ ವ್ಯರ್ಥ ಮಾಡಬೇಡ, ಹೋಗ್ತಾ ಇರು ಇಲ್ಲಿಂದ. ಹಾಗನ್ಬೇಡಿ ಬಾಬಾ, ನಿಮ್ಮನ್ನೇ ನಂಬಿ ಇಷ್ಟು ದೂರ ಬಂದಿದ್ದೀನಿ. ಇದು ಒಂದ್ಸಲ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ನಿಮ್ಮನ್ನು ಧಿಕ್ಕರಿಸೋ ತಪ್ಪು ಮಾಡಲ್ಲ ಬಾಬಾ. ಕ್ಷಮಿಸ್ಬಿಡಿ, ಬೇಕಾದರೆ ನಿಮ್ಮ ಕಾಲು ಹಿಡಿದು ಕೇಳ್ಕೊತೀನಿ ಬಾಬಾ. ದಯವಿಟ್ಟು ಬಾಬಾ, ಈ ರುದ್ರ ನಿಮಗೆ ಸಂಪೂರ್ಣ ಶರಣಾಗಿದ್ದಾನೆ. ಇನ್ನು ಒಂದೇ ಒಂದು ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ಕೊಡಿ ಬಾಬಾ. ಹೌದಾ? ಹೌದು ಬಾಬಾ. ಹೇಳೋ ಮೇಲೆ ಹೇಳಿ ಬಾಬಾ. ನಾನೇನು ಹೇಳಿದ್ರು ಮಾಡೋದಕ್ಕೆ ಸಿದ್ಧ ಇದೆಯಾ? ನಾನು ಏನು ಕೇಳಿದ್ರು ಮಾಡ್ತೀಯಾ? ಹೌದು ಬಾಬಾ, ಈ ರುದ್ರ ಇನ್ಮೇಲೆ ನೀವು ಹೇಳ್ದಂಗೆ ಕೇಳೋ ದಾಸ ಅನ್ಕೊಳ್ಳಿ. ಸರಿ, ಆಗತ್ತೆ. ನಿನ್ನನ್ನು ನಾನು ಕ್ಷಮಿಸಿದ್ದೀನಿ. ಪರಮೇಶ್ವರ, ಏನಿದು? ಯಾಕೀಗಾಗ್ತಿದೆ? ನನಗೇನು ಅರ್ಥ ಆಗ್ತಿಲ್ಲ. ಅಮೃತ, ಹೋಗ್ತೀಯಾ? ಹೋಗು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಟೆಸ್ಟ್ ಡೋಸೇಜ್ ಅನ್ಕೋ. ಫುಲ್ ಡೋಸೇಜು ಇನ್ಮೇಲೆ ಶುರು ಆಗುತ್ತೆ. ಬುಸ್ಗುಟಿ ಹೆದರ್ಸ್ದಂಗಲ್ಲ, ಇನ್ಮೇಲೆ ಈ ದೇವರಾಜ್ ಯಾರಂತ ತೋರಿಸ್ತೀನಿ. ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನಿಸುತ್ತೆ ನಿಮಗೆ. ಕ್ಷಮಿಸಿದ್ದೀನಿ ಅಂತ ಹೇಳಿದ್ರಲ್ಲ ಬಾಬಾ. ನಿನ್ನನ್ನು ನಾನು ಕ್ಷಮಿಸಿದ್ದೀನಿ ನಿಜ ರುದ್ರ, ಆದರೆ ನನಗೆ ನಿನ್ನ ಮೇಲೆ ಅಸಮಾಧಾನ ಇದೆ, ಜೊತೆಗೆ ಅಪನಂಬಿಕೆ ಕೂಡ. ಅಪನಂಬಿಕೆನಾ? ಯಾಕೆ ಬಾಬಾ? ನಾನು ಕೇಳೋದಕ್ಕಿಂತ ಮುಂಚೆ ನೀನೇ ಹೇಳ್ತೀಯ ಅಂದ್ಕೊಂಡೆ, ಆದರೆ ವಿಚಾರ ಹೊರಗಡೆ ಬರಲೇ ಇಲ್ವಲ್ಲ. ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಾ ಬಾಬಾ? ನಿನ್ನಲ್ಲಿರೋ ಶಕ್ತಿಗಳ ಬಗ್ಗೆ.
ಬಾಬಾ ಅದು ನೋಡು ರುದ್ರ, ನಾವು ಮಾಡೋ ಕೆಲಸ ಯಾವುದೇ ಇರಲಿ, ಮನುಷ್ಯನಿಗೆ ನಿಯತ್ತು ಬಹಳ ಮುಖ್ಯ. ನೀನು ನನ್ನನ್ನು ಧಿಕ್ಕರಿಸಿ ಹೋದ ಮೇಲೆ ನೀನು ಬೇರೊಬ್ಬರ ಬಳಿ ಹೋಗಿದ್ದು ಸತ್ಯ ತಾನೇ? ಅದು ಹೋಗಿದ್ದು ನಿಜ ಬಾಬಾ. ಅವರು ನಿನಗೆ ಒಂದಷ್ಟು ಶಕ್ತಿಗಳನ್ನ ದಾರೆ ಎರೆದಿರೋದು ಸತ್ಯ ತಾನೇ? ಅದು ಬಾಬಾ, ರುದ್ರ, ನಾನು ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಬೇಕು ಅಂದರೆ, ನಿನ್ನ ಮೇಲಿರೋ ಅಪನಂಬಿಕೆ ಸಂಪೂರ್ಣವಾಗಿ ದೂರ ಆಗಬೇಕು ಅಂದರೆ, ನಿನ್ನ ಬಳಿ ಇರೋ ಸಂಪೂರ್ಣ ಶಕ್ತಿ ನನಗೆ ದಾರೆ ಎರಿಬೇಕು. ಬಾಬಾ ಆದರೆ ಅದು ಹೇಗೆ? ನೀನು ನನ್ನನ್ನು ಧಿಕ್ಕರಿಸಿ ಹೋಗಿದ್ದು ಮೊದಲನೆಯ ತಪ್ಪು. ನೀನು ಬೇರೆಯವರ ಬಳಿ ಹೋಗಿದ್ದು ಅದಕ್ಕೂ ದೊಡ್ಡ ತಪ್ಪು. ಅವರ ಬಳಿ ಶಕ್ತಿನ ಪ್ರಾಪ್ತಿ ಮಾಡಿಕೊಂಡಿದ್ದು ಅದಕ್ಕೂ ದೊಡ್ಡ ತಪ್ಪು. ಈ ಎಲ್ಲ ತಪ್ಪುಗಳಿಗೂ ನಾನು ಕೇಳ್ತಿರೋ ಒಂದು ಸಣ್ಣ ಪರಿಹಾರ ಅನ್ಕೋ. ನೀನೇ ನನ್ನನ್ನು ಆಶ್ರಯ ಕೇಳಿ ಬಂದಿದ್ಯಾ, ನೆನ್ಪಿರ್ಲಿ. ನೀನು ನನ್ನ ಎದುರುಗಡೆ ಸೋತು ಶರಣಾಗಿದ್ಯಾ, ಇದು ನೆನ್ಪಿರ್ಲಿ. ಈಗ ಇದೆಲ್ಲದಕ್ಕೂ ಪರಿಹಾರ ಒಂದೇ, ನಿನ್ನಲ್ಲಿರೋ ಶಕ್ತಿನ ನನಗೆ ದಾರಿ ಎರೆಯೋದು. ಒಪ್ಕೇನಾ? ಇಲ್ಲ ಅಂದ್ರೆ ಗೊತ್ತಲ್ಲ ಈ ಭೈರವನ ಬಗ್ಗೆ. ಹೇಳಿ ಬಾಬಾ, ನಾನೇನು ಮಾಡಲಿ ಈಗ? ಒಂದು ಹನಿ ರಕ್ತನ ಈ ದಂಡದ ಮೇಲೆ ಹಾಕಿ ನೀನ್ ಕಲ್ತಿರೋ ಮಂತ್ರನ ಹೇಳಬೇಕು. ಜೈ ಮಹಾಕಾಲ. ಮೆಚ್ಚಿದೆ ರುದ್ರ ನಿನ್ನ ಈ ಗುರು ಭಕ್ತಿನ. ನಾಗಿಣಿ, ಇನ್ನು ಮುಂದೆ ನಿನ್ನ ಕಷ್ಟಕಾಲ ಶುರು ಆಯ್ತು ಅನ್ಕೋ. ಇನ್ನು ಮೇಲೆ ಅವಳಿ ಮನೆ ಹೊಸಲು ತುಳಿಯೋದಕ್ಕೂ ಸಾಧ್ಯ ಇಲ್ಲ. ನೀವಿಬ್ರು ಯಾವ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವಳು ಅಂದ್ರೆ ಯಾರು? ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಈಗ ಸಮಾಚಾರ ವಿಷ್ಣು, ಅಷ್ಟು ಶಕ್ತಿ ಇರೋ ಆ ನಾಗಮಣಿನ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಿನ್ನ ಹತ್ರ ಬಚ್ಚಿಟ್ಕೊಂಡಿದ್ದೆ ಅಲ್ವಾ? ಅದು ನಿನ್ನ ತಮ್ಮ ರುದ್ರನಿಗೆ ಗೊತ್ತಾಗ್ದಿರೋ ಹಾಗೆ. ಶತ್ರು ವಿನಾಶ ಈಗ ಶುರು.